ಮಕ್ಕಳು ಮರಿ ಇರಂತ ಮನೆ ಕಣಪ್ಪ, ಸ್ವಲ್ಪ ಪಾಪ ಪುಣ್ಯ ನೋಡಿ ಮನೆ ಬಿಟ್ಟು ಹೊರಗಡೆ ಹೋಗಪ್ಪ. ಹೇಳಿದ್ರೆ ಈ ಕ್ಯಾಮ್ರಾ ನನ್ನ ತಂದೆ ತಾಯಿ ಹತ್ರ ತಗೊಂಡೋಗಿ ಸೇರಿಸ್ಬೇಕು. ನಿಮ್ ತಂದೆ ತಾಯಿ ನಾನ್ ಸತ್ತೋಗಿರೋ ವಿಷಯನ ಅವರಿಗೆ ತಿಳಿಸಿ ಈ ಕ್ಯಾಮ್ರಾನ ಅವ್ರ ಹತ್ರ ತಗೊಂಡೋಗಿ ಸೇರಿಸಿ ಅಷ್ಟೇ ಸಾಕು. ಅಳ್ಬೇಡಿ ಅಣ್ಣ, ತಗೊಳ್ಳಿ. ನಿಮ್ ಮಗ ಕೊನೆದಾಗಿ ಈ ಕ್ಯಾಮ್ರಾನ ಬಿಟ್ಟೋಗಿದ್ದಾರೆ. ಈ ಕ್ಯಾಮ್ರಾನ ಕೊಡಕ್ ಹೇಳಿದ್ರು ಅಲ್ಲಿರೋರು. ಹಂಗಾಗಿ ಹೆಂಗೋ ನಮ್ಮಿಂದ ಒಂದ್ ಆತ್ಮಕ್ಕೆ ಶಾಂತಿ ಸಿಕ್ತಲ್ಲ, ಸಾಕು. ಏನಂತ್ಯಾ? ಹೌದಕ್ಕ. ಸರಿ ಸರಿ ಮೈದು, ಸರಿ ಗಾಡಿ ತೆಗಿ, ಲೇಟ್ ಆಗ್ತಾ ಬಂತು ನೋಡು. 12 ಗಂಟೆ ಮೇಲೆ ಆಯ್ತು. ಇನ್ ಎಷ್ಟೊತ್ತಾಗತ್ತೋ ಏನೋ ಮನೆಗೆ ಹೋಗಿ ಸೇರಕ್ಕೆ. ಇಲ್ಲಿಂದ 1 ಅವರ್ ಅಲ್ಲಿ ಹೋಗ್ಬಿಡ್ಬೋದಕ್ಕೆ. ಸರಿ ಕಣಪ್ಪ. ಪ್ರೇತಾತ್ಮಗಳಿಗೆ ಶಾಂತಿ ಸಿಗೋ ಹಾಗೆ ಮಾಡ್ತೀರಾ? ಹಂಗಂದ್ರೆ ನನ್ಗೂ ಒಂದು ಆಸೆ ಇದೆ, ಅದನ್ನ ನೀವೇ ತೀರಿಸ್ಬೇಕು. ನಿಮ್ಮನ್ನ ನಾನೀಗ ಫಾಲೋ ಮಾಡ್ಕೊಂಡ್ ಬರ್ತೀನಿ. ಸಿಟಿ ಆಯ್ತು ಕಣಮ್ಮ, ನಂಗೆ ಬಾಳ ನಿದ್ರೆ ಬರ್ತಾ ಇದೆ. 1 ಗಂಟೆ ಮೇಲೆ ಆಯ್ತು ನೋಡು. ಸರಿ, ನಾನಿನ್ನ ಹೊರಡ್ತೀನಿ. ನೀನು ಭದ್ರವಾಗಿ ಮನೆಯಲ್ಲೇ ಇರು. ಮಕ್ಕಳೆಲ್ಲ ನಿದ್ರೆ ಮಾಡ್ತಾ ಇದಾರಂತೆ. ಆಯ್ತಾ? ಬೆಳಿಗ್ಗೆ ಕಳಿಸ್ಕೊಡ್ತೀನಿ. ಆಯ್ತಕ್ಕ. ಇಲ್ಲಂದ್ರೆ ನೀವು ಇಲ್ಲೇ ಉಳ್ಕೋಬೋದಲ್ಲ, ನಾಳೆ ಬೆಳಗ್ಗೆ ಹೋದ್ರೆ ಆಯ್ತು. ಅಯ್ಯೋ ಇಲ್ಲ ಕಣಮ್ಮ, ನಾನು ಹೊರಡ್ತೀನಿ. ಆಯ್ತಾ? ಮೈದು, ನನ್ನನ್ನ ಮನೆಗೆ ಬಿಟ್ಬಿಟ್ಟು ಬಾರಪ್ಪ. ಆಯ್ತಕ್ಕ. ಸರಿ ಬಾ ಮೈದು. ಅಯ್ಯೋ ಇದೇನಪ್ಪ ಮೈದು, ಇನ್ನೊಂದು ದೆವ್ವ ನಮ್ಮನ್ನ ಆಟಿಸ್ಕೊಂಡ್ ಬಂದ್ಬಿಟ್ಟಿದೆ. ನೀವು ಪ್ರೇತಾತ್ಮಗಳಿಗೆ ಸಹಾಯ ಮಾಡೋದನ್ನ ನೋಡ್ದೆ. ನನ್ಗೂ ಒಂದು ಆಸೆ ಇದೆ, ಅದನ್ನ ಹೆಂಗಾದ್ರೂ ಮಾಡಿ ಈಡೇರಿಸ್ತೀರಾ? ಸ್ವೀಟಿ, ಇದೇನ್ ಕತೆ? ನಮ್ಮನ್ನ ಅಟ್ಟಿಸ್ಕೊಂಡ್ ಬಂದ್ಬಿಟ್ಟು ಸಹಾಯ ಮಾಡು ಅಂತ ಕೇಳ್ತಾ ಇದೆಯಲ್ಲ, ಏನ್ ಮಾಡೋದು? ಅಕ್ಕ, ಇದನ್ ಮೊದ್ಲು ಓಡ್ಸಕ್ಕ ಇಲ್ಲಿಂದ. ಸ್ವೀಟಿ ತಡಿ, ಈಗ ನೋಡ್ ನಾನು ಏನ್ ಮಾಡ್ತೀನಂತ. ನಾವೇನ್ ದೇವಗಳಿಗೆ ಸಹಾಯ ಮಾಡ್ತೀವಂತ ಅಗ್ರಿಮೆಂಟ್ ಹಾಕೊಟ್ಟಿದೀರಾ? ಒಂದಾದ್ಮೇಲೆ ಒಂದು ಹಿಂದೆನೆ ಬರ್ತಾ ಇದಾವೆ. ತಡಿ, ಈಗ ನೋಡಿ ಏನ್ ಮಾಡ್ತೀನಂತ. ಏನ್ ಸಹಾಯ ಬೇಕು ನಿಮ್ಗೆ? ನನ್ನ ನೋಡಿ ಹೆದರ್ಕೊಂಡ್ಬಿಟ್ಟ. ನನಗೇನ್ ಬೇಕಂತ ಹೇಳಿದ್ರೆ, 1 ಕ್ವಾರ್ಟ್ರು ಕೋಳಿ ಬಿರಿಯಾನಿ ಬೇಕು. ಇದೇನಿದು? ಚಪ್ಪಲಿ ತೋರಿಸ್ತಾ ಇದ್ದೀರಾ? ನನ್ನ ನೋಡಿ ಹೆದರ್ಕೊಳ್ತಾ ಇಲ್ವಾ ನೀವು? ಮರ್ಯಾದೆಯಾಗಿ ಇಲ್ಲಿಂದ ಹೋಗ್ಬಿಟ್ರೆ ಆಯ್ತು, ಇಲ್ಲಾಂದ್ರೆ ಚಪ್ಪಲಿ ಹೊಡ್ತಾ ಹೆಂಗೆ ಇರುತ್ತೆ ಅಂತ ಗೊತ್ತಲ್ಲ. ಅಕ್ಕ, ಏನಕ್ಕ ಚಪ್ಪಲಿ ತೋರಿಸಿದ ತಕ್ಷಣ ಓಡೋಗ್ಬಿಡ್ತು? ಅವುಗಳಿಗೆಲ್ಲ ಚಪ್ಪಲಿ ತೋರಿಸಿದ್ರೆ ಓಡೋಗ್ಬಿಡ್ತಾವಂತ ನಮ್ಗೆ ಸಣ್ಣ ವಯಸ್ಸಲ್ಲಿ ಹೇಳಿದ್ದಾರೆ ಸ್ವೀಟಿ. ಅದಕ್ಕೆ ತೋರಿಸಿದ್ದು. ನೋಡು ಹೆಂಗ್ ಓಡೋಗ್ಬಿಡ್ತು ಅಂತ. ಹಿಂಗೆ ಬಿಟ್ರೆ ಆಗಲ್ಲ ಸ್ವೀಟಿ. ನೀನ್ ಹೋಗಿ ದೇವ್ರ ಕೊನೆಯಲ್ಲಿ ಧರ್ಮಸ್ಥಳ ತೀರ್ಥ ಇದೆಯಲ್ಲ, ಅದನ್ನ ತಗೊಂಬ. ಯಾಕಕ್ಕ? ಧರ್ಮಸ್ಥಳ ಮಂಜುನಾಥ ತೀರ್ಥ ನೀರಿಗೆಲ್ಲ ಅದನ್ನ ತಂದು ಮನೆ ಸುತ್ತಲೂ ಸ್ವಲ್ಪ ಹಾಕು ಸ್ವೀಟಿ. ಯಾವ ದುಷ್ಟಶಕ್ತಿನೂ ಮನೆ ಒಳಗಡೆ ಬರಲ್ಲ. ಓ ಹೌದಕ್ಕ, ಸರಿ ಅಕ್ಕ, ಹಾಕ್ತೀನಿ ನಾನು. ಸರಿ ಹಾಕು ಸ್ವೀಟಿ, ತಂದು ಮೊದ್ಲು. ಆಯ್ತಾ? ಸರಿ, ನಾನು ನೋಡ್ತೀನಿ. ನಾಳೆ ಬೇರೆ ಕ್ರಿಸ್ಮಸ್, ಮಕ್ಳು ಏನ್ ಮಾಡ್ತಾರ ಏನೋ ಗೊತ್ತಿಲ್ಲ. ಸರಿ ಆಯ್ತು, ಮನೆ ಒಳಗಡೆ ಹೋಗ್ ಮೊದ್ಲು ನೀನು. ಇದು ದೊಡ್ಡಮ್ಮ, ನಾವು ಮನೆಗೆ ಹೋಗ್ತೀವಿ. ಆಯ್ತನೋ, ಹೋಗ್ಬಿಟ್ಟು ಬನ್ನಿ. ನಿನ್ನೆ ಏನೋ ನೀವು ಮನೇಲಿ ನೋಡಿದ್ರಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಇನ್ನ ಏನಿಲ್ಲ. ಆಯ್ತಾ? ನಿನ್ನೆನೆ ಅದನ್ನ ಮನೆ ಬಿಟ್ಟು ನಾವು ಓಡ್ಸಾಯ್ತು. ಹೌದಾ ದೊಡ್ಡಮ್ಮ? ಹೌದು ಕಣ್ರಪ್ಪ. ವಾವ್, ಹಂಗಂದ್ರೆ ಜಾಲಿ ದೊಡ್ಡಮ್ಮ. ಸರಿ, ನಾವಿನ್ನ ಮನೆಗೆ ಹೋಗ್ತೀವಿ. ಸರಿ ಕಣಪ್ಪ, ಇನ್ನ ಹೊರಡಿ. ದೊಡ್ಡಮ್ಮ, ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಕಣಪ್ಪ. ಎಲ್ರಿಗೂ ನಮ್ಮ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ ವತಿಯಿಂದ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಅಮ್ಮ, ಇವತ್ತು ಕ್ರಿಸ್ಮಸ್ ಅಲ್ಲಮ್ಮ, ನಮಗೆ ಏನಾದ್ರೂ ಸ್ವೀಟ್ ಮಾಡ್ಕೊಡಮ್ಮ. ಆಯ್ತನು, ಪಾಯಸ ವಡೆ ಮಾಡ್ಲಾ? ಅಮ್ಮ, ಪಾಯಸ ವಡೆ ಎಲ್ಲ ತುಂಬಾ ಬೋರ್ ಅಮ್ಮ. ಅಮ್ಮ, ಈ ಕ್ರಿಸ್ಮಸ್ಗೆ ಎಲ್ರೂ ಪ್ಲಮ್ ಕೇಕ್ ಮಾಡ್ತಾರಲ್ಲಮ್ಮ, ಅದನ್ನ ಮಾಡೋಣಮ್ಮ ಪ್ಲೀಸ್ ಅಮ್ಮ. ಪ್ಲಮ್ ಕೇಕ್ ಬೇಕಾ? ಹೂ ಕಣಮ್ಮ, ಪ್ಲೀಸ್ ಅಮ್ಮ, ಪ್ಲಮ್ ಕೇಕ್ ಮಾಡ್ಕೊಡಮ್ಮ. ಸರಿ ಆಯ್ತಚ್ಚು, ಮಾಡ್ಕೊಡ್ತೀನಿ. ಅಮ್ಮ ಅಮ್ಮ, ಕ್ರಿಸ್ಮಸ್ ದಿನ ಸಾಂಟಾ ತಾತ ಬರ್ತಾ ಅಂತ ಹೇಳ್ತಾರಲ್ಲ, ಅದೆಲ್ಲ ನಿಜಾನಮ್ಮ? ನನಗೆ ಗೊತ್ತಿಲ್ಲ ಅಚ್ಚು ಅದ್ರ ಬಗ್ಗೆ ಅಲ್ಲ. ಅಮ್ಮ, ಯಾರತ್ರ ಕೇಳಿದ್ರೆ ಗೊತ್ತಾಗತ್ತಮ್ಮ? ಯಾರಿದ್ದಾರೆ ಕ್ರಿಶ್ಚಿಯನ್? ಮೇರಿ ಹುಡುಗಿದಾಳಲ್ಲ, ಅವ್ರು ಕ್ರಿಶ್ಚಿಯನ್ ತಾನೆ? ಹೌದಮ್ಮ. ಆಮೇಲೆ ಚುಪ್ಪಿನು ಕ್ರಿಶ್ಚಿಯನ್ ಅಲ್ಲಮ್ಮ, ಅವ್ರ ಹತ್ರ ಕೇಳಿದ್ರೆ ಹೇಳ್ತಾರಲ್ಲಮ್ಮ. ಅವ್ರ ಅಮ್ಮನ ಹತ್ರ ಕೇಳಿ ನೋಡು, ಹೇಳ್ಬೋದೇನೋ. ಸರಿ ಅಮ್ಮ, ಹಂಗಂದ್ರೆ ನಾನು
ನಾನು ಚುಪ್ಪಿ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಆಯ್ತಚ್ಚು, ಅವಳು ಇವತ್ತು ಕ್ರಿಸ್ಮಸ್ ಅಲ್ಲ, ಕರೀಲಿಲ್ವಾ ನಿನ್ನ ಮನೆಗೆ? ಅಮ್ಮ ಅವಳಿಗೆ 4 ದಿನದಿಂದ ಜ್ವರ ಅಮ್ಮ, ಅದಕ್ಕೆ ಅವಳು ಕರೀಲಿಲ್ಲ. ನಾನು ಅವಳನ್ನ ಹೋಗಿ ನೋಡ್ಬಿಟ್ಟು ಅವ್ರ ಮನೆಯಲ್ಲಿ ಕ್ರಿಸ್ಮಸ್ ದಿನ ಸಾಂತಾ ತಾತ ಬರ್ತಾರ, ಗಿಫ್ಟ್ ಕೊಡ್ತಾರ ಅಂತ ಕೇಳ್ಬಿಟ್ಟು ಬರ್ತೀನಿ. ಸರಿ ಆಯ್ತು, ಹೋಗ್ಬಿಟ್ಟು ಬೇಗ ಬಾ, ನಾನು ಪಾಯಸ ವಡೆ ಮಾಡಿರ್ತೀನಿ. ನಾನು ಪ್ಲಮ್ ಕೇಕ್ ಬೇಕಂತ ಹೇಳಿದ್ನಲ್ಲ. ಓ ಹೌದಲ್ಲ, ಸರಿ ಆಯ್ತು, ಪ್ಲಮ್ ಕೇಕ್ ಮಾಡಿರ್ತೀನಿ. ಆಯ್ತಮ್ಮ, ಮೀನಾ ಬಾ. ಅತ್ತೆ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ ಆಯ್ತು ಮೀನಾ. ಅಮ್ಮ ನಿನ್ನೆ ವಿಚಿತ್ರವಾಗಿ ಒಂದು ರೂಪ ಇತ್ತಲ್ಲ, ಅದನ್ನ ಹೇಗೆ ಮನೆ ಬಿಟ್ಟು ಓಡಿಸಿದ್ರಿ? ಅನು ಅದೆಲ್ಲ ಬೇಡ ಬಿಡು, ನಿನ್ನೆ ಆಯ್ತಲ್ಲ, ಒಳ್ಳೆ ವಿಷಯ ಅದೇ ಇವತ್ತು ಮಾತಾಡ್ಬೋದು. ಅಂತ ವಿಷಯ ಎಲ್ಲ ನಮ್ಮ ಮನೇಲಿ ಮಾತಾಡೋದು ಬೇಡ, ಆಯ್ತಾ? ಸರಿ ಆಯ್ತಮ್ಮ. ಸರಿ ಅನು, ಹೋಗಿ ಹಾಲೆಲ್ಲ ಸ್ವಲ್ಪ ಗಲೀಜಾಗಿದೆ ನೋಡು, ಸ್ವಲ್ಪ ಗೂಡಿಸ್ತೀಯಾ? ಆಯ್ತಮ್ಮ. ಪ್ಲಮ್ ಕೇಕ್ ಮಾಡೋದಕ್ಕೆ ಮೈದಾ ಹಿಟ್ಟಿದೆ, ಮತ್ತೆ ಶುಗರ್ ಇದೆ, ಮತ್ತೇನ್ ಬೇಕು? ಟೂಟಿ ಫ್ರೂಟಿ ಬೇಕು, ಮತ್ತೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು ಎಲ್ಲ ಬೇಕು. ಸರಿ ಹೋಗಿ ಹಂಗೆಲ್ ತರೋಣ. ಬರ್ತಾ ಇದ್ದಾಳೆ. ಹೇ ಅಚ್ಚು, ಎಲ್ಲಿಗೆ ಹೋಗ್ತಾ ಇದೀಯಾ? ಯಾಕೆ ನಾನು ನಿನಗೆ ಹೇಳ್ಬೇಕು? ಹೇ ಯು ಅಚ್ಚು, ನಾನು ಚುಪ್ಪಿ ಮನೆಗೆ ಹೋಗೋದಿಕ್ಕೆ ನಿನ್ನ ಹತ್ರ ಹೇಳೋಣ ಅಂತ ಬರ್ತಾ ಇದ್ದೆ. ಅವಳು ನಿನ್ನೆ ಕಾಲ್ ಮಾಡಿ ಕರೆದ್ಲು ಮನೆಗೆ ಬಾ ಅಂತ ಅಂದ್ಬಿಟ್ಟು. ನಿನಗೇನಾದ್ರೂ ಹೇಳಿದ್ಲಾ? ಏನು, ನಿನಗೆ ಫೋನ್ ಮಾಡಿ ಕರೆದ್ಲಾ ಬಾ ಅಂತ? ಯಶ್ ಅಚ್ಚು, ನಿನಗೆ ಕರೀಲಿಲ್ವಾ? ಇಲ್ಲ ಅಂತ ಹೇಳಿದ್ರೆ ಅವಮಾನ ಆಗತ್ತೆ, ಏನ್ ಮಾಡೋಣ? ನನಗೆ ಕರೀದೆ ಇರ್ತಾಳ. ನಿನ್ನೆ 4 ಸಲ ಫೋನ್ ಮಾಡಿ ಬಾ ಅಚ್ಚು ಅಂತ ರಿಕ್ವೆಸ್ಟ್ ಮಾಡ್ತಾನೆ ಇದ್ಲು ಗೊತ್ತಾ? ಅದಕ್ಕೆ ಸರಿ ಅಷ್ಟೊಂದು ಕರೀತಾ ಇದ್ದಾಳ ಅಂತ ಅಂದ್ಬಿಟ್ಟು ಬರ್ತಾ ಇದೀನಿ ಅವ್ರ ಮನೆಗೆ. ಈಗ ಹೋಗ್ತಾ ಇರೋದು ಗೊತ್ತಾ? ಹೋ ಹೌದಾ, ಓಕೆ ಬಾ ಹೋಗೋಣ ಮನೆಗೆ. ಸರಿ ಅಚ್ಚು. ಏನ್ ಮೀನಾ, ಚುಪ್ಪಿ ಎಲ್ಲಿ ಕರೆದ್ಲು? ಅವಳು ಕರೀಲಿಲ್ಲ ಅಲ್ಲ, ನೀನ್ ಯಾಕೆ ಅವಳ ಹತ್ರ ಸುಳ್ಳು ಹೇಳ್ತಾ ಇದೀಯಾ ಕರೆದ್ಲು ಅಂತ? ಹಂಗಂತ ಹೇಳಿಲ್ಲ ಅಂದ್ರೆ ಆ ಜೂಲಿ ಇದಾಳಲ್ಲ, ತುಂಬಾ ಓವರ್ ಆಗಿ ಕೊಚ್ಕೊಳ್ತಾಳೆ ಗೊತ್ತಾ, ನನ್ನನ್ನು ಮಾತ್ರ ಕರೆದಿದ್ದಾಳೆ ಅಂತ. ಅದಕ್ಕೆ ನಾನು ಏನು ಹೇಳಿಲ್ಲ, ಅವಳು ಕರೆದ್ಲು ಅಂತ ಸುಳ್ಳು ಹೇಳಿದ್ದು. ಓ ಹೌದಾ ಅಚ್ಚು, ಏನಿದ್ರೇನು ನಿಜ ಮಾತಾಡ್ಬೇಕು, ಸುಳ್ಳೆಲ್ಲ ಹೇಳ್ಬಾರ್ದು. ನಿಜ ಹೇಳಿದ್ರೆ ನಮ್ಗೆ ಏನು ಇಲ್ಲ, ಸುಳ್ಳು ಹೇಳಿದ್ವಿ ಅಂದ್ರೆ ಯಾವತ್ತಾದ್ರೂ ಒಂದಿನ ನಿಜ ಗೊತ್ತಾಯ್ತು ಅಂದ್ರೆ ನಮ್ಗೆ ನಾಚಿಕೆ ಆಗತ್ತೆ. ಅದೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಬಾ ಮೀನಾ ಹೋಗೋಣ. ಹಾಯ್ ಚುಪ್ಪಿ, ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು ಜೂಲಿ. ಚುಪ್ಪಿ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್ ಚುಪ್ಪಿ. ಥ್ಯಾಂಕ್ ಯು ಅಚ್ಚು. ಅಚ್ಚು ಸಾರಿ ಆಯ್ತಾ, ನಾನು ನಿನಗೆ ನಿನ್ನೆ ಕಾಲ್ ಮಾಡ್ತಾನೆ ಇದ್ದೆ, ನೀವು ರಿಸೀವೇ ಮಾಡಲಿಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟು. ಅಮ್ಮನ ಹತ್ರ ಹೇಳಿದೆ ನೈಟ್ ಅವ್ರ ಮನೆಗೆ ಹೋಗಿ ಅಚ್ಚು ಮೀನಾ ಅವರನ್ನೆಲ್ಲ ಕರೆದು ಬರ್ತೀನಿ ಅಂತ. ಅದಕ್ಕೆ ಅಮ್ಮ ಹೇಳಿದ್ರು ಬೇಡ ನಾಳೆ ಕ್ರಿಸ್ಮಸ್ ದಿನನೇ ಹೋಗಿ ಅವರನ್ನ ಇನ್ವೈಟ್ ಮಾಡು ಅಂತ ಹೇಳಿದ್ರಾ. ನಾನು ನಿಮ್ಮ ಮನೆಗೆ ಹೊರಡ್ತಾ ಇದ್ದೆ, ನೀನೇ ಬಂದ್ಬಿಟ್ಟೆ. ಹೌದಾ ಚುಪ್ಪಿ, ನನಗೆ ಗೊತ್ತು ನೀನು ನನ್ನನ್ನು ಕರೀತೀಯಾ ಅಂತ. ಸರಿ ಇರ್ಲಿ ಅಂತ ನಾವೇ ಬಂದ್ವಿ. ಹೌದಾ, ಥ್ಯಾಂಕ್ಸ್ ಆಯ್ತಾ ಅಚ್ಚು. ಹೇ ಯೋ ಅಚ್ಚು, ಸ್ವಲ್ಪ ಮುಂಚೆ ಚುಪ್ಪಿ 4-5 ಸಲ ಕಾಲ್ ಮಾಡಿ ನನ್ನನ್ನ ಇನ್ವೈಟ್ ಮಾಡಿದ್ಲು ಅಂತ ಎಷ್ಟು ಸುಳ್ಳು ಹೇಳ್ದಲ್ಲ ನೀನು. ಈಗ ಜಸ್ಟ್ ಅವಳು ಈಗಷ್ಟೇ ಕರೀತಾ ಇರೋದು, ನೀನು ಬರೇ ಬಾಯಿ ತೆರೆದೇ ಸಾಕು ಸುಳ್ಳು ಸುಳ್ಳು ಸುಳ್ಳು. ತಾವುಗಳು ತಪ್ಪು ನಿಕ್ಕೋಬೋದಾ? ಯೋ ಬ್ಲಾಡಿ. ಚುಪ್ಪಿ ಒಂದ್ ಕೇಳೋಣ ಅಂತ ಚುಪ್ಪಿ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ದು. ಏನಚ್ಚು? ಸಾಂತಾ ತಾತ ಅಂತ ಹೇಳ್ತಾರಲ್ಲ, ಅವ್ರು ಯಾರು, ಅವ್ರು ಏನ್ ಮಾಡ್ತಾರೆ? ಇದಕ್ಕೆ ನಾನು ನಿಮ್ಮ ಮನೆಗೆ ಬಂದಿದ್ದು. ಅಮ್ಮ ಹತ್ರ ಕೇಳಿದಕ್ಕೆ ನನಗೆ ಗೊತ್ತಿಲ್ಲ, ನೀನು ಚುಪ್ಪಿ ಅವ್ರ ಹತ್ರ ಕೇಳು ಅಂತ ಹೇಳಿದ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದೆ. ಹೌದಾ, ತಡಿ ನಮ್ಮ ಮಮ್ಮಿನ ಕರೀತೀನಿ, ಅವರೇ ಹೇಳ್ತಾರೆ. ಆಯ್ತು ಚುಪ್ಪಿ. ಮಮ್ಮಿ ಏನ್ ಚುಪ್ಪಿ? ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಮಮ್ಮಿ, ಬನ್ನಿ ಮಮ್ಮಿ ಅವರನ್ನ ಇನ್ವೈಟ್ ಮಾಡಿ. ಓ ಹೌದಾ ಚುಪ್ಪಿ, 5 ಮಿನಿಟ್ಸ್ ಈ ಕೇಕ್ ನ ಎಲ್ಲ ಸೈಡ್ ಅಲ್ಲಿ ಇಟ್ಬಿಟ್ಟು ಬರ್ತೀನಿ. ಓಕೆ ಮಮ್ಮಿ. ಅಚ್ಚು 5 ನಿಮಿಷ ತಡಿ, ಅಮ್ಮ ಬರ್ತಾರೆ ಆಯ್ತಾ? ಆಯ್ತು ಚುಪ್ಪಿ. ಈ ಕ್ರಿಸ್ಮಸ್ ಟ್ರೀ ಎಲ್ಲ ನೀನೇ ಡೆಕೋರೇಷನ್ ಮಾಡಿದ್ದು, ತುಂಬಾ ಚೆನ್ನಾಗಿದೆ ಗೊತ್ತಾ? ಹೌದಾ ಅಚ್ಚು, ಇದು ನಾನ್ ಮಾತ್ರ ಅಲ್ಲ, ನಮ್ಮ ಮಮ್ಮಿನೂ ಸೇರ್ಕೊಂಡು ನನಗೆ ಹೆಲ್ಪ್ ಮಾಡಿದ್ರು. ನಾವಿಬ್ರು ಸೇರಿನೇ ಈ ಡೆಕೋರೇಷನ್ ಎಲ್ಲ ಮಾಡಿದ್ದು. ಹೌದಾ, ತುಂಬಾ ಚೆನ್ನಾಗಿದೆ ಚುಪ್ಪಿ. ಹೋದ ವರ್ಷ ನಾವು ತಾನೇ ನಿಮ್ಮ ಮನೆಗೆಲ್ಲ ಡೆಕೋರೇಷನ್ ಮಾಡಿದ್ದು ಅಲ್ಲ? ಹೌದಚ್ಚು, ಅದನ್ನ ನಾವು ಮರೆಯಕ್ಕೆ ಆಗಲ್ಲ. ನಮ್ಮ ಮಮ್ಮಿ ಯಾವಾಗ್ಲೂ ಹೇಳ್ತಾನೆ ಇರ್ತಾರೆ, ನಿಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಒಳ್ಳೆಯವರು, ಎಷ್ಟು ಹೆಲ್ಪ್ ಮಾಡ್ತಾರಲ್ಲ ನಿನಗೆ ಅಂತ. ಹೌದಾ, ಮತ್ತೆ ಚುಪ್ಪಿ ಜ್ವರ ಇತ್ತಲ್ಲ, ಸರಿ ಆಯ್ತಾ ನಿನಗೆ? ಮತ್ತೆ ಕ್ರಿಸ್ಮಸ್ ಬೇರೆ ಬಂದ್ಬಿಟ್ಟು, ನಾನು ಇನ್ನೂ ಫೀವರ್ ಅಲ್ಲೇ ಇದ್ದೆ, ಹೇಗೆ ಸೆಲೆಬ್ರೇಷನ್ ಮಾಡೋದು? ಅದಕ್ಕೆ ಬೇಗ ಹಾಸ್ಪಿಟಲ್ಗೆ ಹೋಗಿ ಸರಿ ಮಾಡ್ಕೊಂಡ್ಬಿಟ್ಟೆ ನಾನು. ಬನ್ನಿ ಮಕ್ಳೇ, ಹ್ಯಾಪಿ ಕ್ರಿಸ್ಮಸ್. ಮಕ್ಳೇ ಬನ್ನಿ, ನಾನಿವತ್ತು ಬಿರಿಯಾನಿ ಮಾಡಿದೀನಿ, ಕೇಕ್ ಮಾಡಿದೀನಿ, ಎಲ್ಲ ಇವತ್ತು ನೀವು ಊಟ ಮಾಡ್ಬಿಟ್ಟೆ ಹೋಗ್ಬೇಕು ಆಯ್ತಾ? ವಾವ್, ಹೌದಾ ಆಂಟಿ? ಆಯ್ತು, ನಾವು ಊಟ ಮಾಡ್ಬಿಟ್ಟೆ ಹೋಗ್ತೀವಿ. ಆಂಟಿ ಅಮ್ಮನ ಹತ್ರ ಸ್ವಲ್ಪ ಹೊತ್ತಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟು
ಗೊತ್ತಿಲ್ಲ, ಅದಕ್ಕೆ ಅವ್ರ ಹತ್ರ ಕೇಳ್ತಾ ಇದೀನಿ, ನೀನ್ ಸುಮ್ಕಿರು. ಓ ಗಾಡ್, ಏ ಹಚ್ಚು, ಸಣ್ಣ ಪಾಪು ಗೊತ್ತಲ್ಲ, ಸಣ್ಣ ಪಾಪು, ಆ ಸಣ್ಣ ಪಾಪು ಅಂತ ಕೇಳಿದೇನು ಶಾಂತ ತಾತ ಯಾರು ಅಂತ ಹೇಳುತ್ತೆ ಗೊತ್ತಾ? ನಿನ್ಗೆ ಇಷ್ಟು ದೊಡ್ಡ ಕತ್ತೆ ವಯಸ್ಸಾಯ್ತು, ಇನ್ನು ನಿನ್ಗೆ ಶಾಂತ ತಾತ ಯಾರು ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಯಾ? ನಿನ್ನನ್ನೆಲ್ಲ ಹೋಗಿ ನನ್ನ ರಿಲೇಷನ್ ಅಂತ ಹೇಳಿದ್ರೆ ನನಗೆ ನಾಚಿಕೆ ಆಗ್ತಿದೆ ಗೊತ್ತಾ? ನನಗೆ ಗೊತ್ತಿಲ್ಲ, ಅದಕ್ಕೆ ಆಂಟಿ ಹತ್ರ ಕೇಳ್ತಾ ಇದೀನಿ. ನೀನೇನು ದೊಡ್ಡವಳ ತರ ಮಾತಾಡ್ತಾ ಇದ್ಯಾ? ನಿನ್ಗೆ ನನಗೆ ಗೊತ್ತಾ? ಓ ಗಾಡ್, ನನಗೆ ಗೊತ್ತಿಲ್ಲ ಅಂದ್ರೆ ಅಷ್ಟೇ, ನನಗೆ ಚೆನ್ನಾಗಿ ಗೊತ್ತು. ಹೌದಾ, ಯಾರು ಹೇಳು ನೋಡೋಣ. ಶಾಂತಾ ತಾತ ಅಂದ್ರೆ ಒಂದು ಓಲ್ಡ್ ಮ್ಯಾನ್, ಇದನ್ನು ಗೊತ್ತಿಲ್ವಾ ನಿನಗೆ? ಶಾಂತಾ ತಾತ ಅಂದ್ರೆ ಓಲ್ಡ್ ಮ್ಯಾನ್ ಅಂತ ನಮಗೆ ಗೊತ್ತಿಲ್ವಾ? ನೀನೇ ನಮ್ಮ ಹತ್ರ ಬಂದು ಹೇಳ್ಬೇಕಾ? ಅವರು ಯಾರು, ಅವ್ರ ಹಿಸ್ಟ್ರಿ ಏನು ಅಂತ ಅವ್ರ ಹತ್ರ ಕೇಳ್ತಾ ಇರೋದು. ಬಂದ್ಬಿಟ್ಲು, ಗೊತ್ತಿಲ್ಲ ಅಂದ್ರೆ ತೆಪ್ಪಗ್ ನಿಂತ್ಕೋಬೇಕು. ಅದನ್ನ ಬಿಟ್ಬಿಟ್ಟು ಈ ತರ ಮಧ್ಯದಲ್ಲಿ ಬಂದು ಕಾಮಿಡಿ ಮಾಡ್ತಾ ಇರಬಾರ್ದು. ನಿನಗೂ ಅದೇ ಕತ್ತೆ ವಯಸ್ಸೇ ಆಯ್ತು, ನಿನ್ ತಲೆಲೂ ಏನಿಲ್ಲ, ಬರೀ ಜೇಡಿ ಮಣ್ಣು ಮಾತ್ರ ಇದೆ. ಯೋ ಬ್ಯಾಡಿ, ತಿರುಗು. ಮಮ್ಮಿ, ನೀವೇನು ತಪ್ಪು ತಿಳ್ಕೋಬೇಡಿ, ಇವರಿಬ್ರು ಯಾವಾಗ್ಲೂ ಹೀಗೇನೆ ಅಮ್ಮ, ಹೊಡ್ಕೊಳ್ತಾನೇ ಇರ್ತಾರೆ. ಹೌದಾ? ಹೌದಮ್ಮ. ಸರಿ, ನೀ ಹೇಳಿ, ಸ್ಯಾಂಟಾ ತಾತ ಅಂದ್ರೆ ಯಾರು? ಅಚ್ಚು, ಸ್ಯಾಂಟಾ ತಾತ ಅಂತ ಹೇಳಿದ್ರೆ ಅವರೊಬ್ರು ವ್ಯಕ್ತಿ. ಅವ್ರು ಬಂದು ಒಂದ್ ಕಾಲದಲ್ಲಿ ತುಂಬಾ ಕಷ್ಟದಲ್ಲಿ ಇರ್ತಾರಲ್ಲ, ಅಂತವರಿಗೆ ಏನೇನ್ ಬೇಕು ಅನ್ನೋದನ್ನ ತಿಳ್ಕೊಂಡು ಅವರಿಗೆ ಗೊತ್ತಿಲ್ಲದೆ ಇವ್ರು ಹೋಗಿ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಹೌದಾ ಆಂಟಿ? ಯಾರಿಗೆ ತಾನೇ ಕಷ್ಟ ಇರಲ್ಲ, ಎಲ್ರಿಗೂ ಒಂದೊಂದು ರೀತಿಯಾದ ಕಷ್ಟ ಇದ್ದೇ ಇರುತ್ತೆ. ಅದನ್ನೆಲ್ಲ ಸ್ಯಾಂಟಾ ತಾತ ತಿಳ್ಕೋಬೇಕು ಅಂತ ಒಂದು ನಿರ್ಧಾರ ತೆಗಿತಾರೆ. ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಬೇಡಿಕೆಗಳನ್ನ ಒಂದು ಚೀಟಿ ರೂಪದಲ್ಲಿ ಬರೆದು ದೇವ್ರ ಮುಂದೆ ಇಟ್ಟೋಗಿ ಅಂತ ಹೇಳ್ತಾರೆ. ಅದನ್ನೆಲ್ಲ ದೇವರು ನೆರವೇರಿಸ್ತಾನೆ ಅಂತ. ಆಮೇಲೆ ಎಲ್ರು ಏನ್ ಮಾಡ್ತಾರಂತ ಹೇಳಿದ್ರೆ, ಅವರವರ ಕಷ್ಟಗಳನ್ನ, ಅವರವರ ಆಸೆಗಳನ್ನ ಆ ಕಾರ್ಡಲ್ಲಿ ಬರೆದು ದೇವ್ರ ಮುಂದೆ ಇಟ್ಟೋಗ್ತಾರೆ. ಆಮೇಲೆ ಈ ಸ್ಯಾಂಟಾ ತಾತ ಏನ್ ಮಾಡ್ತಾರೆ, ಆ ಕಾರ್ಡನ್ನೆಲ್ಲ ತಗೊಂಡು ಅದ್ರಲ್ಲಿ ಏನಿದೆ ಅಂತ ಓದ್ಕೊಂಡು ಅದ್ರಲ್ಲಿರೋಂಥ ಕಷ್ಟ, ಅವರಿಗೆ ನ್ಯಾಯವಾಗಿರೋಂಥ ಕಷ್ಟನ ಅವರಿಗೆ ಈ ತರ ಸಹಾಯ ಮಾಡಿದ್ರೆ ಹೆಲ್ಪ್ ಆಗತ್ತಾ ಅಂತ ತಿಳ್ಕೊಂಡು ಅವರಿಗೆ ಗೊತ್ತಿಲ್ಲದೆ ಅವರಿಗೆ ಸಹಾಯ ಮಾಡ್ತಾರೆ. ಅವ್ರು ಮಾಡೋಂಥ ಸಹಾಯ ಯಾರಿಗೂ ಗೊತ್ತಿರಲ್ಲ. ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ಬೇಕು ಅಂತ ತನ್ನ ಆಸ್ತಿ ಪಾಸ್ತಿಗಳನ್ನು ಮಾರಿ ಆ ಸ್ಯಾಂಟಾ ತಾತ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ರು. ಆಗ ಒಂದ್ ವ್ಯಕ್ತಿಗೆ ತುಂಬಾ ಕಷ್ಟ. ಅವನಲ್ಲಿ 3 ಹೆಣ್ಮಕ್ಳಿದ್ರು. ಅವರಿಗೆ ಮದುವೆ ಮಾಡ್ಕೊಡ್ಬೇಕು, ದುಡ್ಡಿಲ್ಲ, ಒಡವೆ ಇಲ್ಲ, ಯಾವುದೇ ಒಂದು ಸೌಕರ್ಯ ಇಲ್ಲ. ಇದನ್ನೆಲ್ಲ ತಿಳ್ಕೊಂಡಂತ ಸ್ಯಾಂಟಾ ತಾತ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದಿನ ರಾತ್ರಿ ಯಾರಿಗೂ ಗೊತ್ತಿಲ್ಲದೆ ಅವರ ಮನೆಯ ಹಂಚಿನಿಂದ ಒಂದ್ ಮೂಟೆನ ಒಳಗ್ ಹಾಕ್ತಾರೆ. ಆ ಮೂಟೆಯಲ್ಲಿ ಆ ಕಷ್ಟದಲ್ಲಿರೋ ಏನೇನ್ ಕೇಳ್ಕೊಂಡು, ಹುಡುಗಿಗೆ ಒಡವೆ ಇಲ್ಲ, ದುಡ್ಡಿಲ್ಲ, ಹೇಗ್ ಮದುವೆ ಮಾಡೋದು ಅಂತ ಕೇಳ್ಕೊಂಡು ಅದನ್ನೆಲ್ಲ ಸ್ಯಾಂಟಾ ತಾತ ಕೊಡ್ತಾರೆ. ಆಮೇಲೆ ಅದನ್ನೆಲ್ಲ ಇಟ್ಟು ಮದುವೆ ಮಾಡಿ ಕೊಟ್ಬಿಡ್ತಾರಾ? ಹೌದು, ಅದನ್ನೆಲ್ಲ ಇಟ್ಟು ಮದುವೆ ಮಾಡಿ ಕೊಟ್ಬಿಡ್ತಾರೆ. ಇದೇ ತರ 1 ವರ್ಷ ಕಳೀತು. ಇನ್ನೊಂದು ಹುಡುಗಿಗೆ ಮದುವೆ ಮಾಡ್ಬೇಕು. ಅದೇ ರೀತಿ ಹೋಗಿ ಆ ಚರ್ಚಲ್ಲಿ ಅವನು ಬೇಡ್ಕೊಳ್ತಾನೆ, ನನಗೆ ಇನ್ನೊಂದು ಮಗಳಿದ್ದಾಳೆ, ಅವಳಿಗೂ ಮದುವೆ ಮಾಡ್ಕೊಡ್ಬೇಕು, ನನ್ ಕಷ್ಟನ ತೀರ್ಸು ಅಂತ. ಅದೇ ರೀತಿ ಸ್ಯಾಂಟಾ ತಾತ ರಾತ್ರಿ ಬಂದು ಅದೇ ತರ ಹಂಚಿನಿಂದ ಆ ಒಡವೆನು ದುಡ್ಡು ಹಾಕ್ತಾರೆ. ಆ ಸಮಯದಲ್ಲಿ ಏನೋ ಶಬ್ದ ಬಂತು ಅಂತ ಆ ಕಷ್ಟದಲ್ಲಿರೋನು ಎದ್ದು ನೋಡಿದಾಗ ದೂರದಲ್ಲಿ ಯಾವ್ದೋ ಒಂದು ವ್ಯಕ್ತಿ ಹೋಗೋಕೆ ಅವನಿಗೆ ಕಾಣ್ತದೆ. ಆದ್ರೆ ಅವ್ರು ಯಾರು ಅಂತ ಇವನಿಗೆ ಗೊತ್ತಾಗಲ್ಲ. ಆ ದುಡ್ಡು, ಆ ಒಡವೆ ಇಟ್ಟು 2ನೇ ಮಗಳಿಗೂ ಮದುವೆ ಮಾಡ್ತಾನೆ. ಆಗ ಅನ್ಕೊಳ್ತಾನೆ, ಇನ್ನೊಂದು ಹುಡುಗಿಗೂ ಮದುವೆ ಮಾಡುವಾಗ ನಾನು ಅವ್ರು ಯಾರು ಅಂತ ನಾನು ಕಂಡಿಡಿಬೇಕು ಅಂತ. ಹಾಗೇನ್ ಮಾಡ್ತಾನೆ, ಅದೇ ತರ 1 ವರ್ಷ ಕಳಿಯುತ್ತೆ, ಇನ್ನೊಂದು ಹುಡುಗಿಗೂ ಮದುವೆ ಸಮಯ ಬರುತ್ತೆ. ಇವನು ಹೋಗಿ ಅದೇ ತರ ಚರ್ಚಲ್ಲಿ ಬೇಡ್ಕೊಳ್ತಾನೆ. ಆಗ ಸ್ಯಾಂಟಾ ತಾತ ಏನ್ ಮಾಡ್ತಾರೆ, ರಾತ್ರಿ ಮತ್ತೆ ಬರ್ತಾರೆ, ಅದೇ ತರ ಒಡವೆನು ದುಡ್ಡುನು ಆ ಮನೆ ಒಳಗಡೆ ಹಾಕ್ತಾರೆ. ತಕ್ಷಣ ಅವನಿಗೆ ಒಂದು ಶಬ್ದ ಬರುತ್ತೆ, ಯಾರೋ ನಮಗೆ ಸಹಾಯ ಮಾಡಕ್ ಬಂದಿದ್ದಾರೆ ಅಂತ ಎದ್ದು ನೋಡಿದ್ರೆ ರೆಡ್ ಕಲರ್ ಡ್ರೆಸ್ ಅಲ್ಲಿ ವೈಟ್ ಕಲರ್ ಕುದುರೆಯಲ್ಲಿ ಸ್ಯಾಂಟಾ ತಾತ ಕಾಣ್ತಾರೆ. ಅವನು ನೋಡಿದ ತಕ್ಷಣ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ನೀವೇನಾ ಇಷ್ಟು ವರ್ಷ ನಮಗೆ ಸಹಾಯ ಮಾಡ್ತಾ ಇದ್ದಿದ್ದು ಅಂತ ಅಂದ್ಬಿಟ್ಟು ಕೇಳ್ತಾನೆ. ಆಮೇಲೆ ಸ್ಯಾಂಟಾ ತಾತ ಹೇಳ್ತಾರೆ, ಹೌದು, ನಾನೇ ಸಹಾಯ ಮಾಡ್ತಾ ಇದ್ದೆ, ನಾನ್ ಮಾಡಿದಂತ ಸಹಾಯ ನೀನ್ ಯಾರ ಹತ್ರನೂ ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಇದೇ ರೀತಿ ಅವರು ತನ್ನ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ ಇದ್ರು. ಮತ್ತೆ ಸ್ಯಾಂಟಾ ತಾತಗೆ ಸಣ್ಣ ಮಕ್ಕಳು ಅಂತ ಹೇಳಿದ್ರೆ ಪಂಚಪ್ರಾಣ, ಅವರಿಗೂ ಇದೇ ರೀತಿ ಅವ್ರಿಗೆ ಬೇಕಾಗಿರೋ ಗಿಫ್ಟ್ ಗಳನ್ನೆಲ್ಲ ಅವರಿಗೆ ಗೊತ್ತಿಲ್ಲದೆ ತಂದು ಇಟ್ಟೋಗ್ತಾ ಇದ್ರು. ಆಂಟಿ ಆಂಟಿ, ಸ್ಯಾಂಟಾ ತಾತ ಅಂತ ಹೇಳಿದ್ರೆ ಎಷ್ಟು ಒಳ್ಳೆಯವರಲ್ಲ? ಹೌದಚ್ಚು. ಅವ್ರ ನಿಜವಾದ ಹೆಸರೇನು? ನಿಜವಾದ ಸ್ಯಾಂಟಾ ತಾತ ಅಂತ ಹೇಳಿದ್ರೆ 3ನೇ ಶತಮಾನದಲ್ಲಿ ಹುಟ್ಟಿದಂತಹ ನಿಕೋಲಸ್ ಎಂಬ ವ್ಯಕ್ತಿ. ವಾವ್, ಹೌದಾ ಆಂಟಿ? ಈಗೆಲ್ಲ ಸ್ಯಾಂಟಾ ತಾತ ವೇಷ ಹಾಕೊಂಡು ಬರ್ತಾರಲ್ಲ, ಅವರೆಲ್ಲ ನಿಜವಾದ ಸ್ಯಾಂಟಾ ತಾತ ಅಲ್ವಾ? ಇಲ್ಲ ಅಚ್ಚು, ಅವರೆಲ್ಲ ನಿಜವಾದ ಸ್ಯಾಂಟಾ ತಾತ ಅಲ್ಲ. ಈ ಕ್ರಿಸ್ಮಸ್ ದಿನ ಅವರು ವೇಷ ಹಾಕೊಂಡು ಬರೋರು. ಹೌದಾ ಆಂಟಿ? ಅಚ್ಚು, ಹೌದು, ಇವತ್ತು ನಮ್ಮ ಮನೆಗೆ ಸ್ಯಾಂಟಾ ತಾತ ಬರ್ತಾರೆ. ನೀನ್ ಇಲ್ಲೇ ಇರು, ರಾತ್ರಿ ಮನೆಗೆ ಹೋಗ್ತೀಯಂತೆ. ಹೌದಾ ಅಚ್ಚು? ಸರಿ, ನಾನು ಸ್ಯಾಂಟಾ ತಾತನ ನೋಡ್ಬೇಕು. ಆಯ್ತು, ಹಂಗಂತ ಹೇಳಿದ್ರೆ ನಾನು ನಿಮ್ಮ ಮಮ್ಮಿಗೆ ಕಾಲ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ. ಆಯ್ತು ಆಂಟಿ.
We wish you a Merry Christmas. We wish you a Merry Christmas. We wish you a Merry Christmas and a Happy New Year. The tidings we bring to you and your kin. We wish you a Merry Christmas and a Happy New Year. Now bring us. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್